ನಾವು ಆರೋಗ್ಯವಂತರಾಗಿರ್ಬೇಕಾದ್ರೆ ಮುಖ್ಯವಾಗಿ ನಮ್ಮ ಆಹಾರ ಪದ್ಧತಿ ಚೆನ್ನಾಗಿರಬೇಕು, ಕುಡಿಯೋ ನೀರಿನ ಬಗ್ಗೆ ಸರಿಯಾಗಿರಬೇಕು, ನಮ್ಮ ಗಾಳಿ ಬೆಳಕಿನ ಸಮರ್ಥವಾಗಿ ನಾವು ಸಮರ್ಪಕವಾಗಿ ಬಳಕೆ ಮಾಡಬೇಕು ಅಂತ ಹೇಳ್ತೇವೆ. ಅದರ ಜೊತೆಗೆ ಬಹಳ ಮುಖ್ಯವಾದ ಇನ್ನೊಂದು ಅಂಶ ಇದೆ, ಅದು ನಮ್ಮ ಮ್ಯಾಗ್ನೆಟಿಕ್ ಪವರ್. ಅಂದರೆ ಭೂಮಿಯ ಕಾಂತೀಯ ಶಕ್ತಿಯನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ. ಏನಾಗಿದೆ, ನಾವು ಮೊದಲು ನೆಲದಲ್ಲಿ ಮಲ್ಕೊಂಡಿದ್ದಾಗ ನಮಗೆ ಭೂಮಿಯಿಂದ ಬೇಕಾದಂಥ ಕಾಂತೀಯ ಶಕ್ತಿ ಸಿಗ್ತಿತ್ತು. ಈಗ ನೆಲದಿಂದ ಮಂಚಕ್ಕೆ ಬಂದು ಒಂದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ನಾವು ಮೇಲೆ ಹೋಗ್ತಾ ಇದ್ದೇವೆ. ಹಾಗೆ ಮೇಲೆ ಹೋಗ್ತಾ ಇದ್ದಾಗ ನಾವು ಭೂಮಿಯಿಂದ ಡಿಸ್ಕನೆಕ್ಟ್ ಆಗಿದ್ದೇವೆ. ಹಾಗಾಗಿ ನಮ್ಮ ರಕ್ತ ಪರಿಚಲನೆ ಆಗಲಿ, ನಮ್ಮ ರಕ್ತದ ಒಟ್ಟು ಸಂಚಾರದಲ್ಲಿ ಸಮಸ್ಯೆಗಳಾಗಿದೆ, ತುಂಬ ಕಾಯಿಲೆಗಳಿಗೆ ನಾವು ಬಲಿಯಾಗ್ತಾ ಇದ್ದೇವೆ. ಇದನ್ನು ಗೊತ್ತು ಮಾಡಿಕೊಂಡ ಹಲವು ಕಂಪನಿಗಳು ಮ್ಯಾಗ್ನೆಟಿಕ್ ಬೆಡ್ಡನ್ನು ತಯಾರು ಮಾಡಲಿಕ್ಕೆ ಶುರು ಮಾಡಿದೆ. ಇದು ಮ್ಯಾಗ್ನೆಟಿಕ್ ಬೆಡ್ ಬಹಳ ವರ್ಷಗಳಿಂದ ಚಾಲ್ತಿಯಲ್ಲಿದೆ. ಆರಂಭದಲ್ಲಿ ಇಂಡಿಯಾದಲ್ಲಿ ಮ್ಯಾಗ್ನೆಟಿಕ್ ಬೆಡ್ನ ಪ್ರೊಡಕ್ಷನ್ ಇರಲಿಲ್ಲ. ಯಾಕಿರಲಿಲ್ಲ ಅಂದರೆ ಈ ಮ್ಯಾಗ್ನೆಟಲ್ಲಿ ನೋಡಿ 3 ಥರದ ಮ್ಯಾಗ್ನೆಟ್ ಇರ್ತದೆ. ಇದು ಬಯೋ ಮ್ಯಾಗ್ನೆಟ್, ಇನ್ನೊಂದು ಇಂಡಸ್ಟ್ರಿಯಲ್ ಮ್ಯಾಗ್ನೆಟ್ ಅಂತ, ಅಂದರೆ ಈ ಕಬ್ಬಿಣವನ್ನು ಮ್ಯಾಗ್ನೆಟಾಗಿ ಕನ್ವರ್ಟ್ ಮಾಡುವಂಥದ್ದು. ಅದೇನಾಗುತ್ತೆ, ನಿಧಾನಕ್ಕೆ ಅದನ್ನು ಮ್ಯಾಗ್ನೆಟಿಕ್ ಪವರ್ ಕಡಿಮೆ ಆಗುತ್ತೆ. ಇಲೆಕ್ಟ್ರೋ ಮ್ಯಾಗ್ನೆಟ್ ಅಂತಿದೆ, ಕರೆಂಟ್ ಕೊಟ್ಟಾಗ ಮ್ಯಾಗ್ನೆಟ್ ಆಗ್ತದೆ, ತೆಗೆದ ಮ್ಯಾಗ್ನೆಟ್ ಹೋಗುತ್ತೆ. ಆದರೆ ಅದೆರಡೂ ಕೂಡ ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ. ಯಾಕಂದ್ರೆ ನಮಗೆ ಬಯೋಮ್ಯಾಗ್ನೆಟಿಕ್ ಬೇಕಾಗುತ್ತೆ. ಬಯೋಮ್ಯಾಗ್ನೆಟಿಕ್ ಅನ್ನುವಂಥದ್ದು ಭೂಮಿಯ ಒಳಗಿನ ಲಾವಾ ರಸದಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂಥದ್ದು. ಈಗ ನಮ್ಮಲ್ಲಿ ಜ್ವಾಲಾಮುಖಿ ಆಗೋದಿಲ್ಲ. ಹಾಗಾಗಿ ಈ ಮ್ಯಾಗ್ನೆಟ್ ನಾವು ಬೇರೆ ದೇಶದಿಂದ ತರಿಸ್ಕೋಬೇಕಾಗ್ತದೆ, ಎಲ್ಲಿ ಜ್ವಾಲಾಮುಖಿ ಆಗುತ್ತೆ ಅಲ್ಲಿಂದ. ಹಾಗಾಗಿ ಅಲ್ಲಿಂದ ತರಿಸ್ಕೊಂಡು ಬಯೋಮ್ಯಾಗ್ನೆಟ್ ಉಪಯೋಗಿಸ್ಕೊಂಡು ನಮ್ಮ ಇಂಡಿಯಾದಲ್ಲಿ ಕೆಲವು ಕಂಪನಿಗಳು ಬಯೋಮ್ಯಾಗ್ನೆಟಿಕ್ ಬೆಡ್ ಮಾಡ್ತಾ ಇದ್ದಾವೆ. ಈಗ ನೋಡಿ, ಮೊದಲೆಲ್ಲ ಬೇರೆ ದೊಡ್ಡ ಕಂಪನಿಯವರು 1 ಲಕ್ಷ 1.5 ಲಕ್ಷ ಹೀಗೆಲ್ಲ ಬೆಡ್ ಮಾಡ್ತಿದ್ರು, ದಪ್ಪದ ಬೆಡ್ ಮಾಡಿಕೊಂಡು. ಅದು ಎಲ್ಲ ಜನರಿಗೆ ತಲುಪ್ತಿರಲಿಲ್ಲ. ಹಾಗಾಗಿ ಈ ಬಯೋಟೋರಿಯಂ ಕಂಪನಿಯವರು ಏನು ಮಾಡಿದ್ರು ಅಂದರೆ ಬೆಡ್ಡಿನ ಸೈಜನ್ನು ತೆಳ್ಳಗೆ ಮಾಡಿದರು. ಯಾಕಂದ್ರೆ ಅವರವರ ಬೆಡ್ಡಿನ ಮೇಲೆ ಇದನ್ನು ಹಾಸ್ಕೊಳ್ಳೋ, ಇದು ದಿಂಬು ಬೆಡ್ ಕೂಡ ಹೀಗೆ ಇಲ್ಲಿ ಬ್ಯಾಗಲ್ಲಿದೆ. ಇದು ಅಷ್ಟೇ ದಪ್ಪ ಇರ್ತದೆ, ಇಷ್ಟೇ ದಪ್ಪ, ರಸ ಎಷ್ಟು ದಪ್ಪ. ಈಗ ಇರುವ ಬೆಡ್ಡಿನ ಮೇಲೆ ಹಾಸಿಕೊಂಡು ಮಲ್ಕೊಳ್ಳುವಂಥದ್ದು. ಇದರಲ್ಲಿ ಮ್ಯಾಗ್ನೆಟ್ ಹಾಕಿರ್ತಾರೆ. ಇದರ ಒಳಗಡೆ ಇದೇ ಸೈಜಿನ ಬಯೋ ಮ್ಯಾಗ್ನೆಟ್ ಇದೆ ನೋಡಿ. ಇದು ಈಗ ಇಲ್ಲಿ ಮ್ಯಾಗ್ನೆಟ್ ಅಂಟಿಕೊಳ್ತಾ ಇದೆ ನೋಡಿ. ಇದು ತಲೆದಿಂಬು, ಬೆಡ್ಡಲ್ಲಿ ಕೂಡ ಹೀಗೆ ಮ್ಯಾಗ್ನೆಟ್ ಇದೆ. ಈ ಮ್ಯಾಗ್ನೆಟ್ ಏನು ಮಾಡುತ್ತಂದ್ರೆ, ಈ ಮ್ಯಾಗ್ನೆಟಿಕ್ ಬೆಡ್ ಮೇಲೆ ನಾವು ಮಲ್ಕೊಳ್ಳೋದ್ರಿಂದ ನಮ್ಮ ರಕ್ತದ ಕಣಗಳ ಮೇಲೆ ಇದು ವರ್ಕ್ ಮಾಡಿದ್ರೆ, ರಕ್ತದಲ್ಲಿ ಕಬ್ಬಿಣದ ಅಂಶ ಇದೆ, ಇದು ಮ್ಯಾಗ್ನೆಟ್ ಆಗಿರೋದ್ರಿಂದ ರಕ್ತದ ಕಣಗಳ ಮೇಲೆ ಅದು ವರ್ಕ್ ಮಾಡೋದರಿಂದ ನಮ್ಮ ರಕ್ತ ಸಂಚಾರಕ್ಕೆ ಅನುಕೂಲ ಆಗ್ತದೆ. ಇದು ಮ್ಯಾಗ್ನೆಟಿಕ್ ಬೆಡ್ ಟ್ರೀಟ್ಮೆಂಟ್ ಅಲ್ಲ. ಮ್ಯಾಗ್ನೆಟಿಕ್ ಬೆಡ್ ಮಾಡೋ ಕೆಲಸ ಒಂದೇ, ನಮ್ಮ ರಕ್ತ ಪರಿಚಲನೆಯನ್ನು ಸರಿಯಾಗಿ ಮಾಡೋದು, ರಕ್ತದ ಮೇಲೆ ಕೆಲಸ ಮಾಡೋದು. ಆದರೆ ಒಂದು ಸಾರಿ ನಮ್ಮ ರಕ್ತ ಸಂಚಲನ ಸರಿಯಾದರೆ ನಮ್ಮ ಎಲ್ಲ ಆರ್ಗನ್ಸು ಸರಿಯಾಗಿ ಕೆಲಸ ಮಾಡ್ತದೆ. ನಮ್ಮ ಹಾರ್ಟ್ ಇರ್ಬೋದು, ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು, ಎಲ್ಲ ಅದೆಲ್ಲ ಸರಿಯಾಗಿ ಕೆಲಸ ಮಾಡಿದ್ರೆ ನಮ್ಮ ಕಾಯಿಲೆಗಳು ಆಟೋಮೆಟಿಕ್ಕಾಗಿ ವಾಸಿ ಆಗ್ತದೆ. ಇದು ಇದರ ಸೈಂಟಿಫಿಕ್ ಆದಂಥ ಒಂದು ಥಿಯರಿ. ಹಾಗಾಗಿ ನಾವೇನು ಮಾಡ್ತೇವೆ, ಇದು ಕಾಯಿಲೆ ಇರೋರಿಗೆ ಅಂತಲ್ಲ ಈ ಬೆಡ್ಡು, ಯಾರು ಬೇಕಾದ್ರೆ ಮಾಡ್ಕೋಬೋದು. ಈಗ ನಾವು ನಮ್ಮ ಫ್ಯಾಮಿಲಿ ಯೂಸ್ ಮಾಡ್ತೇವೆ, ನನ್ನ ಮಕ್ಕಳು ಯೂಸ್ ಮಾಡ್ತಾರೆ, ಅವ್ರಿಗೇನು ಕಾಯಿಲೆ ಇಲ್ಲ, ಸಣ್ಣ ಮಕ್ಕಳು ಕೂಡ ಇನ್ನೂ ಯೂಸ್ ಮಾಡ್ತಾರೆ. ಆದರೆ ಈ ಬೆಡ್ಡನ್ನು ಉಪಯೋಗಿಸೋದ್ರಿಂದ ನಮಗೆ ಯಾವುದೇ ಕಾಯಿಲೆಗಳು ಬರದಾಗೆ ನಾವು ತಡಿಬೋದು. ಅದರ ಜೊತೆಗೆ ಆಲ್ರೆಡಿ ಕಾಯಿಲೆ ಇರೋರು, ನಾವು ನೋಡಿ ಇಲ್ಲಿ ಹಾಕಿದ್ದೇವೆ, ಇಷ್ಟೆಲ್ಲ ಕಾಯಿಲೆ ಇರೋರಿಗೆ ನಾವು ಇದನ್ನು ಕೊಟ್ಟಿದ್ದೇವೆ. ದೃಷ್ಟಿದೋಷ ನಿದ್ರಾಹೀನತೆ ಇರ್ಬೋದು, ಕ್ಯಾನ್ಸರು, ತಲೆನೋವು, ಬೇರೆ ಬೇರೆ ಕಾಯಿಲೆ ಇರೋರು ನಾವು ಕೊಟ್ಟಿದ್ದೇವೆ. ನಾವು ಎಲ್ಲ ಕಾಯಿಲೆಗಳು ಒಂದೇ ಥರ ಗುಣ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವರವರ ದೇಹ ಪ್ರಕೃತಿ ಸರಿಯಾಗಿ ಕೆಲವರಿಗೆ 1 ವಾರದಲ್ಲಿ, ಈಗ BP ಶುಗರೆಲ್ಲ 2-3 ದಿವಸದಲ್ಲೇ ಕಂಟ್ರೋಲ್ ಆಗ್ತದೆ ಅಂತ ತುಂಬ ಜನ ಹೇಳಿದ್ದಾರೆ. ಪ್ಯಾರಲೈಸ್ ಆಗಿ ನಡಿಲಿಕ್ಕಾಗೋದು ನಡೀತಾ ಇದ್ದಾರೆ. ಬ್ಲಡ್ ಕ್ಲಾಟ್ ಆದವ್ರದ್ದು ಬ್ಲಡ್ ಕ್ಲಿಯರೆನ್ಸ್ ಆಗಿದೆ. ವೆರಿಕೋಸ್ ವೇನ್ ಅವ್ರಿಗೆ ನಾನು ಕೆಲವು ಕೇಸುಗಳು 2 ತಿಂಗಳಲ್ಲಿ ಕ್ಲಿಯರ್ ಆಗಿದೆ, ಕೆಲವು ಕೇಸು 8 ತಿಂಗಳು ಕ್ಲಿಯರ್ ಆಗಿದೆ. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಇದರಿಂದ ಹೆಲ್ಪ್ ಆಗ್ತದೆ. ನಾವು ಇದನ್ನು ಟ್ರೀಟ್ಮೆಂಟ್ ಅಂದರೆ ಯಾರಿಗೂ ಕೊಡ್ತಾ ಇಲ್ಲ, ಬಟ್ ನಾವು ಕೊಟ್ಟವರಿಗೆಲ್ಲ ಟ್ರೀಟ್ಮೆಂಟ್ ಆಗಿದೆ. ತುಂಬ ಜನ ಈಗ ಮಹಿಳೆಯರ ಸಮಸ್ಯೆ ಇರ್ಬೋದು, ಮುಟ್ಟಿನ ಸಮಸ್ಯೆ ಇರ್ಬೋದು, ಎಷ್ಟೋ ಜನ ಮೆನೋಪಾಸ್ ಆಗಿದೆ ಅಂತ ತಪ್ಪಾಗಿ ತಿಳ್ಕೊಂಡು 2 ವರ್ಷ 3 ವರ್ಷ ಮುಟ್ಟಾಗಲಿಲ್ಲ, ಮೆನೋಪಾಸ್ ಆಗಿದೆ ಅಂತ ಅಂದ್ಕೊಂಡವರು ಕೂಡ ಈ ಬೆಡ್ಡಲ್ಲಿ ಮಲಗಿದ ಮೇಲೆ ಮತ್ತೆ ಅವರ ಸೈಕಲ್ ಸ್ಟಾರ್ಟ್ ಆಗಿದ್ದು ನಮ್ಮ ಗಮನಕ್ಕೆ ಬಂದಿದೆ. ಅದರ ಅರ್ಥ ನಮ್ಮ ದೇಹದ ಒಟ್ಟು ಸಮತೋಲನವನ್ನು ಕಾಪಾಡಿಕೊಳ್ಳಲಿಕ್ಕೆ ಮ್ಯಾಗ್ನೆಟಿಕ್ ಬೆಡ್ ಹೆಲ್ಪ್ ಮಾಡ್ತದೆ. ಅದರ ಜೊತೆಗೆ 2 ವಾಟರ್ ಎನರ್ಜಿ ಪ್ಯಾಡ್ ಅಂತ ಕೊಡ್ತಾರೆ. ಅಂದರೆ ನಾವು ನೀರು ಕುಡಿಯುವಾಗ ಅದು ಅಲ್ಕಲೈನ್ ವಾಟರ್ ಆಗಿರಬೇಕು ಅಂತ. ಒಂದು ಅಲ್ಕಲೈನ್ ವಾಟರ್ ಮಿಷಿನ್ ಹಾಕ್ಬೇಕಾದ್ರೆ 2 ಲಕ್ಷ ತನಕ ಇದೆ. ಬಟ್ ಇದರಲ್ಲಿ 2 ವಾಟರ್ ಪ್ಯಾಡ್ ಕೊಡ್ತಾರೆ. ಅದಕ್ಕೆ ನಾವು ರಾತ್ರಿ ಗಾಜಿನ ಬಾಟ್ಲ ನೀರು ಹಾಕಿ ಸುತ್ತಿಟ್ರೆ ಅದು pH ಲೆವೆಲ್ ಕರೆಕ್ಟಾಗಿ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಬಂದು ಅಲ್ಕಲೈನ್ ವಾಟರ್ ಕನ್ವರ್ಟ್ ಆಗುತ್ತೆ. ಅದನ್ನು ಕುಡಿದಾಗ ನಮ್ಮ ಬಾಡಿಯಲ್ಲಿ ಡಿಟಾಕ್ಸಿಫೈ ಆಗುತ್ತೆ, ನಮ್ಮ ದೇಹಕ್ಕೆ ನಮ್ಮ ಒಟ್ಟು ಜೀರ್ಣ ಪ್ರಕ್ರಿಯೆಗೆ ಅದಕ್ಕೆಲ್ಲ ಹೆಲ್ಪ್ ಆಗ್ತಂತ ಅದನ್ನು ಉಪಯೋಗಿಸ್ತಾರೆ, ಅದನ್ನು ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮತ್ತೊಂದು ಮ್ಯಾಗ್ನೆಟಿಕ್ ಬೆಲ್ಟನ್ನು ಕೊಡ್ತಾರೆ. ಆ ಬೆಲ್ಟ್ ಯಾಕೆ ಕೊಡ್ತಾರೆ ಅಂದರೆ ಅದನ್ನು ಕಟ್ಕೊಂಡಾಗ ಕೈ ನೋವು, ತಲೆನೋವಿಗೆಲ್ಲ ಕಟ್ಕೊಳ್ಳಿಕ್ಕಾಗುತ್ತೆ. ಅಂದರೆ ಬರೀ ಬೆಡ್ಡಿಗೆ ರೇಟ್ ಅಲ್ಲ, ವಾಟರ್ ಎನರ್ಜಿ ಪ್ಯಾಡು ಮತ್ತು 2 ಬ್ರಾಸ್ಲೆಟ್, ಮ್ಯಾಗ್ನೆಟಿಕ್ ಬ್ರಾಸ್ಲೆಟ್, ಇಷ್ಟನ್ನು ಈ ಕಂಪನಿ ಕೊಡ್ತಾ ಇದೆ. ಬಹುಶಃ ಇಂಡಿಯಾದಲ್ಲಿ ಬಹಳ ಹೆಸರು ಮಾಡಿದಂಥ ಒಂದು ಕಂಪನಿಯ ಒಂದು ಪ್ರಾಡಕ್ಟನ್ನು ನಾವು ಡೀಲ್ ಮಾಡಿಕೊಂಡು ಎಲ್ಲರಿಗೂ ಕೊಡ್ತಾ ಇದ್ದೇವೆ ಗ್ರಾಹಕರಿಗೆ. ಇದು ವ್ಯವಹಾರ ಅನ್ನೋದಕ್ಕಿಂತ ಮುಖ್ಯವಾಗಿ ನಾನು ಸ್ವಲ್ಪ ಚಾರಿಟಿ ಫೀಲ್ಡಲ್ಲಿ ಇರೋದ್ರಿಂದ ಒಂದು ರೀತಿಯಲ್ಲಿ ಸಮಾಜ ಸೇವೆ ಅಂತ. ಯಾಕೆ ನಾನು ಹೆಲ್ತ್ ಪ್ರಾಕ್ಟಿಷನರ್ ಆಗಿ ಕೆಲಸ ಮಾಡ್ತೇನೆ. ಮಾಡಿದ್ರು ಎಷ್ಟೇ ದುಡ್ಡು ಮಾಡಿದ್ರು ನಮ್ಮ ಹೆಲ್ತ್ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಅಂತ ನಾನು ಭಾವಿಸ್ತೇನೆ. ಆ ದೃಷ್ಟಿಯಲ್ಲಿ ನಿಮಗೆ ಹೆಲ್ಪ್ ಮಾಡೋದಕ್ಕೆ ನಾವಿದ್ದೇನೆ.
ಈ ಮ್ಯಾಟ್ರೆಸ್ ಮೇಲೆ ಮಲ್ಗೋದ್ರಿಂದ ನನಗೆ ತಲೆ ತಿರ್ಗೋದೆಲ್ಲ ಅವಾಯ್ಡ್ ಆಗಿದೆ, ಲೂಸ್ ಮೋಷನ್ಸ್ ಆಗ್ತಿತ್ತು, ಅದು ಫುಲ್ ಕ್ಲಿಯರ್ ಆಗಿದೆ ಅಂತಾನೆ ಹೇಳ್ಬೇಕು. ಆಮೇಲೆ ನನ್ನ ಮಂಡಿಗೆ ಆಪರೇಷನ್ ಆಗ್ಬೇಕು ಅಂತ ಹೇಳಿದ್ರೆ ಅದು ಕ್ಲಿಯರ್ ಆಯ್ತು. ಆಮೇಲೆ ನನಗೆ ಡಿಸ್ಕೊಲಾಪ್ಸ್ ಆಗಿತ್ತು. ನಾನು ಮಣಿಪಾಲು, ಕೊಯಮತ್ತೂರು, ಬೆಂಗಳೂರು ಎಲ್ಲಾ ಕಡೆ ತೋರ್ಸ್ಕೊಂಡ್ ಬಂದಿದ್ದೀನಿ, ಎಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ಅವಾಗ ಪೈನು ಬರ್ತಾ ಇತ್ತು ನನಗೆ. ಈ ಮ್ಯಾಟ್ರೆಸ್ ಮಲ್ಗೋದ್ರಿಂದ ನನಗೆ ಯಾವ ಪೈನು ಬಂದಿಲ್ಲ. 1 ಮಂತ್ ಇಂದ ನಾನು ಯಾವ ಟ್ಯಾಬ್ಲೆಟ್ಸ್ ತಗೋತಾ ಇಲ್ಲ, ನಾನು ಯಾವುದಕ್ಕೂ ತಗೋತಾ ಇಲ್ಲ. ಆಮೇಲೆ ಈ ವಾಟರ್ ಕುಡಿಯೋದ್ರಿಂದನೂ ಅಷ್ಟೇ ನನಗೆ ಫುಲ್ ಎನರ್ಜಿ ಆಗಿರುತ್ತೆ. ಬೆಳಗ್ಗೆ ಎದ್ರೆ ನಾನು ಫುಲ್ ರಾತ್ರಿ 10 ಗಂಟೆ ತನಕ ಎಷ್ಟು ಕೆಲಸ ಮಾಡಿದ್ರು ನನಗೇನು ಆಯಾಸ ಅನಿಸ್ತಾ ಇಲ್ಲ. ಎಲ್ಲಾದ್ರಿಂದನೂ ನನಗೆ ತುಂಬಾನೇ ಚೆನ್ನಾಗಿದೆ. ಇದು ಒಂದು ರೇಷ್ಮೆ ಸೀರೆನೋ ಅಥವಾ ಒಂದು ಏನೋ ಒಂದು ತಗೋತೀವಿ ನಾವು, ಎಷ್ಟು ದಿನ ಇರುತ್ತೆ, ವರ್ಷಕ್ಕೆ ಒಂದ್ಸರಿ ನಾವು ತೆಗಿಯಲ್ಲ. ಬಟ್ ಇದನ್ನ ತಗೊಳ್ಳೋದ್ರಿಂದ ಡೈಲಿ ಅದ್ರ ಮೇಲೆ ಮಲ್ಗೋದ್ರಿಂದ ನಮ್ಗೆ ಬರ್ದಲೇ ಬರೋದು ಯಾವ ಕಾಯಿಲೆಗಳು ನಮ್ಗೆ ಎಲ್ಲ ಅವಾಯ್ಡ್ ಆಗೋಗ್ಬಿಡುತ್ತೆ. ತುಂಬಾ ಚೆನ್ನಾಗಿದೆ. ಎಲ್ಲರೂ ಅದನ್ನ ತಗೊಂಡು ಯೂಸ್ ಮಾಡ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಇದು ಈಗ ತಾವು ಎಷ್ಟು ಸಮಯದಿಂದ ಇದನ್ನ ಬಳಕೆ ಮಾಡ್ತೀರಾ? 1.5 ತಿಂಗಳಿಂದ ಯೂಸ್ ಮಾಡ್ತೀನಿ.